ಮೊಟ್ಟೆ ವೈಟ್ ಲಿಕ್ವಿಡ್ 4 ಸ್ಪೂನ್, ಪೆಪ್ಪರ್ ಪೌಡ್ರ್ 1/2 ಟೇಬಲ್ ಸ್ಪೂನ್, ಸ್ವಲ್ಪ ಉಪ್ಪು, ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಸ್ಬಿಡಿ. ಮಿಕ್ಸ್ ಮಾಡಿರೋಂಥ ಚಿಕನ್ನು 1 ರಿಂದ 2 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಮಿಕ್ಸ್ ತರಕಾರಿ. ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ, ಉರಿ ಕಮ್ಮಿ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಇರೋದ್ರಿಂದ ಬೇಕನ್ಸಿದ್ರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಂದು 10 ನಿಮಿಷ ಚಿಕನ್ ಬೇಯೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಇದು ನೀರು ಬಿಟ್ಕೊಂಡಿರೋದೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಇಷ್ಟು ನೀರೆಲ್ಲ ಹೋಗಿ ಬೆಂದಿದೆ ಚಿಕನ್ನು. ಬೆಂದಿರೋಂಥ ಚಿಕನ್ನು ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಆವಾಗಲೇ ಒಡೆದು ಇಟ್ಟಿದ್ದಂಥ ಮೊಟ್ಟೆ ಅದು ನೀಟಾಗಿ ಇದರಲ್ಲಿ ಮಿಕ್ಸ್ ಮಾಡಿ, ಅದು ಹಸಿದು ಮೊಟ್ಟೆ ಹಸಿದು ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿ. ಈಗ ಇದು ಮೊಟ್ಟೆದೆಲ್ಲ ಹಸಿ ಇದು ಹೋಗಿದೆ, ಇದನ್ನೊಂದು ಪ್ಲೇಟಿಗೆ ತಕ್ಕೊಳ್ಳಿ. ಮೂರರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಹಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿ, ಸ್ವಲ್ಪ ಬ್ರೌನಿಶ್ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಎರಡು ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿರೋವಂಥ ತರಕಾರಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಗ ತರಕಾರಿ ಬೇಗ ಸಾಫ್ಟ್ ಆಗುತ್ತೆ, ಉಪ್ಪು ಹಿಡಿಯುತ್ತೆ. ಈ ತರಕಾರಿ ಹುರಿಯುವಂಥ ಟೈಮಲ್ಲಿ ಬೇಕಂದರೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು.
ತರಕಾರಿ ಹಾಕಿ 1 ರಿಂದ 2 ನಿಮಿಷ ಆದಮೇಲೆ 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಬೇಕಂದರೆ, ಬೇಡ ಅಂದು ಸ್ಕಿಪ್ ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಹಾಕಿ 5 ನಿಮಿಷ ಬಾಡಿಸ್ಕೊಂಡ್ಮೇಲೆ ಪುಡಿ ಮಾಡ್ಕೊಂಡಿರೋವಂಥ ಅನ್ನ, ಆಲ್ರೆಡಿ ಪುಡಿ ಮಾಡಿರೋವಂಥ ಅನ್ನನ ಹಾಕ್ಕೊಳ್ಳಿ. ರೈಸ್ ಹಾಕಿದ್ಮೇಲೆ ನಾನು 2 ರಿಂದ 3 ಟೇಬಲ್ ಸ್ಪೂನು ಸೋಯಾ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. ಲೈಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮೀಡಿಯಮಲ್ಲಿರಲಿ. ಈ ಟೈಮಲ್ಲಿ ಏನಾದರೂ ಎಣ್ಣೆ ಬೇಕಂತ ಅನ್ಸಿದ್ರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಈಗ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ.